ಇವತ್ತು ಎಲ್ಲ ಎತ್ತು ತೋರಿಸ್ತಾ ಇರೋದು ಇವತ್ತು ನೀವುಗಳಿದ್ರೆ ನಾವುಗಳಿದ್ರೆ ನೀವಲ್ಲ. ಮುಖ್ಯ ಏನಪ್ಪಾ ಅಂದ್ರೆ ನಮ್ಮೆಲ್ಲ ನೋವಾಗಿರೋದು ಇವತ್ತು JDS ಹಾಳು ಮಾಡ್ತಾ ಇರೋದು. ಇವತ್ತೊಂದು 20 ವರ್ಷದಿಂದ ನಮ್ಗೆ ಬಹಳ ಬೇಸರ ಕೂತ್ಬಿಟ್ಟಿದೆ. ನೋಡಿ ಬೇಸರ ಆಗ್ಬಿಟ್ಟಿದೆ. ಪ್ರೆಸ್ ಮೀಟೇ ಬೇಡ ಅಂತ ಅನ್ಕೊಬಿಟ್ಟಿದ್ವಿ. ನೆನ್ನೆ ಒಂದು ಪ್ರೆಸ್ ಮೀಟ್ ಕೊಟ್ರಲ್ವಾ, ಅದೇ ಒಬ್ಬ ತಾಲೂಕು ಅಧ್ಯಕ್ಷ ಅಂತ ಅನ್ಸ್ಕೊಂಡ್ರು. ನಮ್ಗಂತೂ ಅಧ್ಯಕ್ಷ ಅಲ್ಲ. ಯಾಕೆ ಅಂದ್ರೆ ನಮ್ಮ ಸಭೆಯಲ್ಲಿ ತಗೊಂಡಿಲ್ಲ, 2 ಗುಂಪು ಸೇರ್ಸ್ಕೊಂಡೋಗಿ ಅಧ್ಯಕ್ಷ ತಗೊಂಡಿಲ್ಲ, ಎಲ್ಲ ರೆಸಾರ್ಟಲ್ಲಿ ತಗೊಂಡಿರೋದು. ಅದ್ರ ಬಗ್ಗೆ ನಮ್ಗೇನು ಅವಶ್ಯಕತೆ ಇಲ್ಲ. ನಿಷ್ಠಾವಂತರಿಗೆ ನಮ್ಮ ಕುಮಾರಣ್ಣ ಹೇಳಿರೋದೇನು ಗೊತ್ತಾ, ನಿಷ್ಠಾವಂತರಿಗೆ ನಾವಿದೀವಿ, ವೈಟ್ ಕಾರ್ಡ್ ನಮ್ಗಲ್ಲ ಅಂತ ಹೇಳಿದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೈಟ್ ಕಾರ್ಡು ನಮ್ಗಲ್ಲ, ನಾವು ನಿಷ್ಠಾವಂತ ಕಾರ್ಯಕರ್ತರು. ನಮ್ಗೆ ಇಲ್ಲಿ ಯಾರೋ ಅಧ್ಯಕ್ಷರು ಅಲ್ಲ. ಹಂಗಿದ್ರೆ ಜಿಲ್ಲಾಧ್ಯಕ್ಷ, ಕೋರ್ ಕಮಿಟಿ ಅಧ್ಯಕ್ಷ ಎಲ್ಲ ಗಮನಕ್ಕೆ ತಗೊಂಡೋಗಿದ್ದೀವಿ. ನಿಖಿಲಣ್ಣ ಗಮನಕ್ಕೂ ತಗೊಂಡೋಗಿದ್ದೀವಿ. ನಿಖಿಲಣ್ಣ ಭಾಳ ಅದ್ಭುತವಾಗಿ ಹೇಳಿದ್ರು. ಏನಂತ, ಎಲ್ಲ ಬನ್ನಿ ಫಂಕ್ಷನ್ಗೆ ಅಟೆಂಡ್ ಮಾಡಿ, ಮುನಿಗೌಡ್ರಿಗೆ ಕರ್ಕೊಂಬಂದು ಫಂಕ್ಷನ್ಗೆ ಎಲ್ಲರೂ ಬರಬೇಕು. ಇದು ಮುಗಿದ ನಂತರ ನಾನೆಲ್ಲ 2 ಗುಂಪು ಸೇರಿಸಿ ಕುಂಡ್ರಿಸ್ಬಿಟ್ಟು, ಕುಮಾರಣ್ಣ ಇದು ಕೊಪ್ಪಿಲ್ಲ, ಕುಂಡ್ರಿಸಿ ಸೇರಿಸಿ ಮಾಡ್ತೀವಿ ಅಂತ ಹೇಳೋದು ಜಿಲ್ಲಾಧ್ಯಕ್ಷರ ಮುಂದೆ, ತಾಲೂಕು ಅಧ್ಯಕ್ಷರ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ. ನಾವು ಅದಕ್ಕೆಲ್ಲ ಹೌದು ಅಂದ್ಕೊಂಡು ಇಡೀ ಜನ ಸೇರ್ಸೋಕೆ ಎಲ್ಲರೂ ಸಪೋರ್ಟ್ ಮಾಡಿ, ನಿಷ್ಠಾವಂತರೆಲ್ಲ ನಾವು ಹೋಗ್ಬೇಕು, ಹಂಗೆ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ವಿ. ಮಧ್ಯ ದಾರಿಯಲ್ಲೆಲ್ಲ ನಾವು ಅನ್ಕೊಂಡ್ವಿ, ಒಂದು ಆರ ಕೊಟ್ಬಿಟ್ಟು ಎಸಿಟ್ ಆಗಾರ ಅಂತ ಹೇಳ್ಬಿಟ್ಟು. ನಿಖಿಲಣ್ಣ ಮಾತುಕೋಸ್ಕರ ನಾವೆಲ್ಲ ಕೈ ಜೋಡಿಸ್ವಿ. ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದೇನೋ, ಎಲ್ಲೋ ಕುತ್ಕೊಂಡ್ರೆ ಆಗಲ್ಲ. ಒಂದು ಪದವಿ ತೊಗೊಂಡ್ಮೇಲೆ, ಒಂದು ವೈಟ್ ಕಾರ್ಡ್ ತೊಗೊಂಡ್ಮೇಲೆ ಮುಂದೆ ನಿಂತು ಒಗ್ಗೂಡ್ಸ್ಕೊಳೋ ಕೆಪಾಸಿಟಿ ಇರಬೇಕು. ಎಲ್ಲ ಕುಮಾರಣ್ಣ ಬಂದು ಮಾಡೋಕ್ಕಾಗಲ್ಲ, ನಿಖಿಲಣ್ಣ ಬಂದು ಮಾಡೋಕ್ಕಾಗಲ್ಲ. ಇದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಬೇಡ, ನಾವು ನಿಷ್ಠಾವಂತರು ಸೈಡ್ ಬಿಟ್ಬಿಡ್ರಿ. ಈಗ ಅದೇ ಹರೀಶ್ ಗೌಡ್ರು ಹೇಳಿದ್ರಲ್ವಾ, VSS ಎಲೆಕ್ಷನ್ದು ಹಿಂದೆ ಅವ್ರು ಏನು ಹೇಳಿದ್ದಾರೆ, ಮಾಧ್ಯಮದವ್ರಿಗೆಲ್ಲ ರಾತ್ರಿ ನಾವು ವಿಡಿಯೋ ಕಳಿಸಿದ್ದೀನಿ. ಏನು ಹೇಳಿದ್ದಾರೆ, ನಮ್ಗೆ ಯಾರು ಸಪೋರ್ಟ್ ಕೊಟ್ಟರೆ ಅವ್ರು ಕೊಡ್ತೀವಿ ಅಂತ ಹೇಳಿದ್ದೀರಾ. ನೀವೇ ನಿಂತ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಆನಂದ ತಪ್ಪೇನು ಮಾಡವ್ರೆ? ಯಾವುದೂ ತಪ್ಪು ಮಾಡಲಿಲ್ಲ. ಅವರು ಏನು ಅಲ್ಲಿ ಟೈಮ್ಗೆ ಆಗಿದೆಯೋ ಬಂದು ಇವ್ರು ಯಾರೋ ಅವ್ರ ಹತ್ರ ಹೋಗ್ಲೂ ಇಲ್ಲ, ಯಾರೋ ಅಪ್ಲಿಕೇಶನ್ ಹಾಕಿಲ್ಲ, ಅದು ಮಾಡೋಕ್ಕಾಗಲೂ ಇಲ್ಲ. ಅದ್ರ ಕತೆ ಬಿಟ್ಟಾಕಿ. ನೀವು ಮಾಡಬೇಕಾಗಿತ್ತು. ನೀವು ಬಂದು ನಿಂತ್ಕೊಂಡು ಮಾಡಿದ್ದೀರಿ, ನಿಷ್ಠಾವಂತರನ್ನು ಸೇರಿಸ್ಕೊಂಡು ಹಿಂಗೆ ಮಾಡಬೇಕು, ನಮ್ಮದೇ ಮಾಡಬೇಕು ಅಂತ ಮಾಡಬೇಕಾಗಿತ್ತು. ಮಾಡೋಕ್ಕೆ ಏಕ್ತೆ ಇಲ್ದ್ಮೇಲೆ ನೀವು ಪ್ರೆಸ್ ಮೀಟ್ ಮಾಡಿಕೊಂಡು ಮೀಡಿಯಾ ಮುಂದೆ ಹಂಗೆ ಕಾರ್ಯಕರ್ತರನ್ನೆಲ್ಲ ಬೈಕೊಂಡು ನಾವು ಹೈಕಮಾಂಡ್ ಸೂಚಿಸಿದೀವಿ, ನಾವು ಹೋಗಿದ್ದೀವಿ ಅಂತ ಹೇಳ್ತಾವ್ರಲ್ವಾ. ಹೈಕಮಾಂಡ್ ಯಾರು ಸೂಚಿಸಿರೋದು? ಒಪ್ಕೊಂತೀವಿ, ನಾವೆಲ್ಲ ನಿಷ್ಠಾವಂತರೇನಾಗಿದ್ದೀವಿ. ಇದಿರಲ್ಲ ನಾವು ನಿಮ್ಮಂತ ಇರೋರು ಜಿಲ್ಲಾಧ್ಯಕ್ಷರು ಕುಮಾರಣ್ಣ ಹತ್ರನೋ ಇಲ್ಲ ನಿಖಿಲ್ ಹತ್ರ ಕುಂಡಿಸಿ, ಇಲ್ಲ ಕೋರ್ ಕಮಿಟಿ ಅಧ್ಯಕ್ಷರು ಕುಂಡಿಸಿ ಬಗೆಹರಿಸಬೇಕಾಯ್ತು. ಸುಮ್ಮನೆ ಇವತ್ತು ಎಲ್ಲರೂ ಇಲ್ದಾರ ಟೀಟೆಗಳು ಮಾಡ್ಕೊಂಡು ಮನೆ ಇವರು ಯಾರು ನಮ್ಮ ಶ್ರೀನಿವಾಸ್ ಗೌಡ್ರಿಗೆ ಹಾಕ್ತಾರೆ, ಹುಟ್ಲೋಪರ್ನಿಂದ ಯಾವರು ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿದ್ರೆ ಮಹಿಳೆಗೆ ಹೆಂಗಂದ್ರೆ ಬೈದವ್ರೆ, ಕ್ಷಮೆ ಕೇಳಿರೋದು ಅಧ್ಯಕ್ಷ. ಹೌದಾ? ಅಧ್ಯಕ್ಷ ತಪ್ಪು ಮಾಡಿದ್ದು, ಕೇಳಿರೋದು ಅಶ್ವತ್ಥ ಮಾತಾಡಿರೋದು, ಕ್ಷಮೆ ಕೇಳಿರೋದು ಅಧ್ಯಕ್ಷ. ಯಾವುದಿದು? ಒಂದು ಪ್ರೆಸ್ ಮೀಟಲ್ಲಿ ಕರೆದ್ಬಿಟ್ಟು ಅವ್ನು ನಿಲ್ಲಿಸ್ಬಿಟ್ಟು ಕ್ಷಮೆ ಕೇಳೋಣ ಕೇಳಿಲ್ಲ. ಅಲ್ಲಿಗೇನು ನಿಮ್ಮ ಉದ್ದೇಶ? ನೀವೇ ನಿಲ್ಲಿಸಿ ರೌಡಿಸಮ್ ಮಾಡ್ತಾರಲ್ಲ. ನಮ್ಮ ತಾಲೂಕಲ್ಲಿ ರೌಡಿಸಮ್ ನಡೆಯಲ್ಲ. ಇವೆಲ್ಲ ಕಟ್ಟಿಕ್ಕಲ್ರಿ. ನೀವಿನ್ನ ತಾಲೂಕ್ ಬಂದು 4 ವರ್ಷ ಆಗಿಲ್ಲ. ನೀವು ಬಂದ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಹಾಳು ಮಾಡಕೊಳ್ಟ್ರೆ ಆಗದಿರೋ ಕೆಲಸ. ಹಿಂದೆ ಚನ್ನಿಗಾಪುರ ಹಾಳು ಮಾಡಿದ್ರು, ಹೇಳಿದ್ದೀನಿ ಅಲ್ಲ, ಚನ್ನಿಗಾಪುರ ಹಾಳು ಮಾಡಿದ್ರು, ಮತ್ತೆ ಹರೀಶ್ ಗೌಡ್ರು ಬಂದು ಹಾಳು ಮಾಡಿದ್ರು ಹೋದ್ಸಲಿ. ಈ ಸಲಿನೂ ಮತ್ತೆ ಒಕ್ಕರ್ಸ್ಕೊಂಡಿದ್ದೀರಾ. ನೀವೆಷ್ಟೇ ಹಾಳು ಮಾಡಿದ್ರು ಈ ಸಲಿ ನಮ್ದು ಸೀಟ್ ಗೆಲ್ಸ್ತೀವಿ, ಬಿಡಲ್ಲ. ಪಣ ತೊಟ್ಟಿದೀವಿ ಎಲ್ಲರೂ ಸೇರಿ ನಿಷ್ಠಾವಂತರು. ಇವತ್ತು ಮುನೇಗೌಡ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಕೈ ಬಿಡಲ್ಲ. ಯಾಕೆ ಗೊತ್ತಾ? ಅವ್ರ ಮನೆ ಮಠ ಹಾಳು ಮಾಡ್ಕೊಂಡು 20 ವರ್ಷ ನಮ್ಮ ತಾಲೂಕು ಬಿಟ್ಟು ಹೋಗಿಲ್ಲ. ಇವತ್ತು ಒಂದು ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಸೋತ್ರೇನೇನೆ ಅವ್ನು ಕಾಣ್ದಾಗ ಹೊರಟೋತಾನೆ. ಅಂಥದ್ರಲ್ಲಿ ಇವತ್ತು ಮುನೇಗೌಡ್ರು 20 ವರ್ಷ ತಮಾಷೆ ಅಲ್ಲ ಪಕ್ಷ ಉಳಿಸೋದು. ಇವತ್ತು ಮನೆ ಹೇಳೋನಲ್ಲ, 25 ವರ್ಷದ ಇತಿಹಾಸದಲ್ಲಿ ಇಷ್ಟು ಜನ ಸೇರಿಲ್ಲ ಅಂತ ಹೇಳ್ಬಿಟ್ಟು. ಯಾರು ಸೇರಿರೋದು? ನಮ್ಮ ನಿಷ್ಠಾವಂತ ಕಾರ್ಯಕರ್ತರು. ಒಂದು ಹಿಂದೆ ಮುನೇಗೌಡರು ಎಲೆಕ್ಷನ್ ಅಲ್ಲಿ ಆಗ್ಬಿರ್ಬೋದು, ಅದರಿಂದ ಇಂಡಿಪೆಂಡೆಂಟ್ ಮುನೇಗೌಡರು ನಿಂತಾಗ ಇರ್ಬೋದು, TV ಸರ್ಕಲ್ ಇಂದ ಬಂದು ತಾಲೂಕು ಆಫೀಸ್ ಗಂಟೆ ಜನ ಒಂದು ಮಳ್ಳಾಗ್ರೆ ಕೆಳಗೆ ಬೀಳ್ತಿರಲ್ಲ, ಚೆನ್ನಾಗಿದ್ರು. ಇನ್ನ ನೀವು ತಿಳ್ಕೊಂಡಿಲ್ಲ, ಹಿಂದೆ ಎಲ್ಲಿದ್ರು ನೀವು? 25 ವರ್ಷ ಅಂತ ಹೇಳ್ತಾರ, ಎಲ್ಲಿದ್ರು ನೀವು? ಇವೆಲ್ಲ ಬೇಡ, ವಾರ್ನಿಂಗ್ ಅನ್ಕೊಳ್ರಿ. ಇದು ನ್ಯಾಯ ರೀತಿಯಲ್ಲಿ ಕೊಡ್ರಿ, ನಾವು ಒಪ್ಕೊಂತೀವಿ. ಈಗ ನಾವು ನಿಷ್ಠಾವಂತರೇ ಅಲ್ಲಂತೆ ನಾವು. ಇವ್ರು ನಿಷ್ಠಾವಂತರು. ಒಂದು ಮಹಿಳೆಯನ್ನು ಬೈದಿದ್ದು ನಿಷ್ಠಾವಂತರು ನೋಡಿ. ಇಲ್ಲಿ ಅಮ್ಮ ಅವ್ರ ಈ ಅಮ್ಮನ ಬೈದಿರೋದು ನಿಷ್ಠಾವಂತರು. ಕಾರ್ಯಕರ್ತರನ್ನ ಬೆದರಿಕೆಗಳನ್ನ ನಿಷ್ಠಾವಂತರು. ಇವರು ನಿಷ್ಠಾವಂತರು ನಾವು ಅಂತ ಹೇಳ್ಕೊಂತೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅಂತ ಚಾಲೆಂಜ್ ಇತ್ತು ಅಂದ್ರೆ ಒಂದು ಬಹಿರಂಗ ಸಭೆ ಕರೀರಿ. ನಿಮ್ಗೆ ಯಾರಾದ್ರೂ ಬಹಿರಂಗ ಸಭೆಯಲ್ಲಿ ಜಾಸ್ತಿ ಕೈ ನಿಮ್ಗೆ ಎತ್ತಿದ್ರೆ ನಿಮ್ಗೆ ಅಧ್ಯಕ್ಷರು, ಆಯ್ತಾ? ಇವೆಲ್ಲ 4 ಜನ 8 ಜನ ಕರ್ಕೊಂಡೋಗಿ ಅಧ್ಯಕ್ಷರಾಗೋದು ಅಧ್ಯಕ್ಷರಲ್ಲ. ಇದು ವಾರ್ನಿಂಗ್ ಕೊಡ್ತಾ ಇರೋದು. ಏನಕ್ಕೆ ಅಂದ್ರೆ ವಾರ್ನಿಂಗ್ ಅನ್ಕೊಳ್ರಿ, ಇದೆಲ್ಲ ಮಾಡೋದು ತಪ್ಪು. ನೀವು ನಿಲ್ಲಿಸ್ಬೇಕು. ಮುಂದೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡಬೇಕು. ಸುಮ್ನೆ ಹೆಂಗ ಮಾಡ್ಬಿಟ್ಟು ನಮ್ಮ ತಾಲೂಕು ರನ್ ಮಾಡಕ್ ಬರ್ಬೇಡ್ರಿ, ಆಯ್ತಾ? ನೀವು ಮಾಡ್ಕೊಂಡು ವೈಟ್ ಕಾರ್ಡ್ ಇಟ್ಕೊಂಡಿದ್ರೆ ಜೋಬ್ ಇಟ್ಕೊಳ್ರಿ, ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ಮ ವೈಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ನಾವೆಲ್ಲ ಜನರ ಮುಂದೆ ಹೋಗ್ತೀವಿ, ನಾವು ನಿಷ್ಠಾವಂತ ಕಾರ್ಯಕರ್ತರು, ನಾವು ಕೆಲಸ ಮಾಡ್ತೀವಿ. ಇದು ನಮ್ದು ಲಾಸ್ಟ್ ಪ್ರೆಸ್ ಮೀಟ್ ಅಂದ್ರೆ ಮಾಡ್ತೀವಿ ಒಳ್ಳೇದಕ್ಕೆ. ನಿಮ್ಗಳಿರೋದ ಮಾಡಕ್ ನಾವು ರೆಡಿ ಇಲ್ಲ. ನಮ್ಮ ಕೆಲಸ ನಾವು ಮಾಡಕ್ ರೆಡಿ ಆಗಿದ್ದೀವಿ. ನಮ್ಮ ಕೆಲಸ ಮುಂದೆ ನಾವು ಮುಂದಕ್ಕೆ ಹೋಗ್ತೀವಿ. ನಾಳೆ ಒಂದು ಪಾರ್ಟಿ ಆಫೀಸು ಗುರ್ಸಿದೀವಿ. ಅದ್ರ ಮುಖಾಂತರ ಆನಂದಣ್ಣವರು, ಮುನೇಗೌಡರು, ನಮ್ಮ ಕಾರ್ಯಕರ್ತರ ಮುಖಾಂತರದಲ್ಲಿ ನಾವೆಲ್ಲರೂ ಮುಂದಕ್ಕೆ ಹೋಗ್ತೀವಿ. 100-200% ಒಂದು ಕ್ಯಾಂಡಿಡೇಟ್ನ ದೊಡ್ಡಬಳ್ಳಾಪುರದಿಂದ ಕೊಟ್ಟೇ ಕೊಡ್ತೀವಿ ಅಂತೇಳಿ ನಾವಿವತ್ತು ಈ ಪ್ರೆಸ್ ಮೀಟಲ್ಲಿ ಸವಾಲ್ ಮಾಡಿ ಹೇಳ್ತಾ ಇದ್ದೀನಿ.
ನಿಮ್ಗಳಿಗೇನ ಮಾನ ಮರಿದಿದ್ರೆ ಫಸ್ಟ್ ಪ್ರೆಸ್ ಮೀಟ್ ನಿಲ್ಸ್ರಿ, ಹೆಂಗಂದ್ರೆ ಹೆಂಗ ಕೊಡೋದು ನಿಲ್ಸ್ರಿ, ಆಯ್ತಾ? ಏನ್ರಿ ನಿಮ್ದು ಹೆಂಗಂದ್ರೆ ಕೊಡೋದು? ಏನ್ ಪಕ್ಷ ಅಂದ್ರೆ ನಿಮ್ಮ ಅಪ್ಪನ ಪಕ್ಷ ಅನ್ಕೊಂಡಿದ್ರ? ಪಕ್ಷ ನಮ್ದಪ್ಪ, ನಮ್ ಕಾರ್ಯಕರ್ತರದು. ಇವೆಲ್ಲ ಬಿಟ್ಬಿಡ್ರಿ, ಬೇಡ. ಈಗ ನೀವ್ ಹೇಳಿದ್ರಲ್ಲ VSS ಎಂದು ಅವ್ರ ಜೊತೆ ಹೋಗೋದೇ ಬಿಟ್ಟು ನೀವೇನಪ್ಪ ಮಾಡಿದ ಹಿಂದೆ? ವಿಡಿಯೋ ಕೊಡ್ತೀನಿ ನೋಡಪ್ಪ ಹರೀಶ್ ಗೌಡ್ರೆ, ಒಂದ್ ನಿಮಿಷ ವಿಡಿಯೋ ತೆಗಿತೀನಿ. ಪರಮಾವಧಿ ಅಧಿಕಾರ ಮತ್ತೆ ನಮ್ಮ ತಾಲೂಕಿನ ಹಿಟ್ಲರ್ ಆಡಳಿತ ಮಾಡಕ್ ಬಂದಿದ್ದಾರೆ ಸನ್ಮಾನ್ಯ ಶಾಸಕರು. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಈ ತರ ಸನ್ನಿವೇಶಗಳು ಬಂದಾಗ ಯಾವ ಕಾಮನ್ ಸೆನ್ಸ್ ಇಲ್ಲ. ಏನ್ ಒಳ್ಳೆ ಟೆರರಿಸ್ಟ್ ನೋಡ್ದಂಗ್ ನೋಡ್ತಾರೆ. ಅದಕ್ಕ ನೀನ್ ಶಾಸಕ ಆಗಿರೋದು? ಮೊನ್ನೆ ಏನೋ ಪ್ರೆಸ್ ನಿನ್ ಯೋಗ್ಯತೆ ಒಂದು ಹೊಸ ಸೊಸೈಟಿ ತಮ್ಮ 5 ವರ್ಷ ಅಧಿಕಾರದಲ್ಲಿ ಅಲ್ಲ ವಿಡಿಯೋ ಕೊಡ್ತೀನಿ. ರಾಮಾಯಣ ಕ್ರಿಯೇಟ್ ಮಾಡಕ್ ಇವತ್ತಿಂದ ಸ್ಟಾರ್ಟ್ ಆದ ಇವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದು ಸರಿನಾ? ಈಗ ಹೋದ್ಸಲಿ ನೀವು ಹೋಗಿ ಕಾಂಗ್ರೆಸ್ಗೆ ಇವ್ರ ಮುಖಾಂತರನೇ ಕಾಂಗ್ರೆಸ್ಗೆ ಮಾಡಿದ್ರಿ. ಇವಾಗ ಇಮ್ಮಿಡಿಯೇಟ್ ಹೋಗಿ ತಗೊಂಡೋಗಿ ಬಿಜೆಪಿ ಬಗ್ಗೆ ಮಾತಾಡ್ಕೊಂಡು ಬಿಜೆಪಿಗೆ ನಾವು ಅಂತೀರಾ, ಹಿಂದೆ ಬಿಜೆಪಿಗೆ ಬೈತೀರಾ, ಆಯ್ತಾ? ಏನಿದು ನಮ್ಮ ಪಕ್ಷ ಹಿಂಗಿತ್ತ ಮುಂಚೆ ಏನನ? ಈಗ ಕಿತ್ಲಾಡೋರು ಈ ಮಟ್ಟಕ್ಕೆ ಬೀದಿಯಲ್ಲಿ ಹೊಡೆದಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿರಲಿಲ್ಲ. ಇವತ್ತು ನೀವು ಮಾಡ್ತಾ ಇರೋದು ಬೀದಿ ಹೊಡೆದಾಡ್ಕೊಳ್ಳೋಂಥ ಪರಿಸ್ಥಿತಿ ತಂದಿಕ್ತಾ ಇದ್ದೀರಾ. ದಯವಿಟ್ಟು ಇವೆಲ್ಲ ಬೇಡ, ಆಯ್ತಾ? ಎಚ್ಚರಿಕೆ ಇರಲಿ. ಪಕ್ಷ ಉಳಿಬೇಕು, ನಾವು ಪಕ್ಷ ಉಳಿಬೇಕು ಅಂತ ಕಾಯ್ತಾ ಇದೀವಿ. ನಿಷ್ಠಾವಂತರು ನೀವು ನಿಷ್ಠಾವಂತರನ್ನು ತೋರಿಸ್ಬೇಕು ಅನ್ನಂಗಿದ್ರೆ ಒಂದು ಬಹಿರಂಗ ಸಭೆ ಕರೀರಿ. ಬಹಿರಂಗ ಸಭೆಯಲ್ಲಿ ದೊಡ್ಡದಾಗಿ ಚರ್ಚೆ ಮಾಡೋಣ, ನೀವೆಷ್ಟು ನಾವೆಷ್ಟು ಅಂತ ಹೇಳ್ಬಿಟ್ಟು. ಅದೆಲ್ಲ ಬೇಡ ಅನ್ನಂಗಿದ್ರೆ ಮುಂದಿನ ತಿಂಗಳಲ್ಲಿ ಏನೋ ಪ್ರೆಸ್ ಮೀಟ್ ಮಾಡ್ಕೊಂಡು ನೋಡ್ಕೊಂಡು ಮಾಡಿ. ನಿಮ್ಮಲ್ಲಿರೋ ಬೆಂಬಲಿಗರಿಗೆ ಫಸ್ಟ್ ಬುದ್ಧಿ ಕಲಿಸ್ಕೊಳ್ರಿ. ಲೇಡಿಗಳಿಗೆ ಅನ್ನೋದು ಯಾರಿಗಂದ್ರೆ ಅವ್ರಿಗೆ ನಿಷ್ಠಾವಂತರಿಗೆ ಹೆಂಗಂದ್ರೆ ಮಾತಾಡೋದು ಇವೆಲ್ಲ ಒಳ್ಳೇದಲ್ಲ.